ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಜೊತೆಗೆ ಕಳೆದ 3 ವರ್ಷಗಳಿಂದ ನಾನು ಕನ್ನಡ ವಿಭಾಗದ ವಿಷಯ ಮುಖ್ಯಸ್ಥರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಈ ಶೈಕ್ಷಣಿಕ ವರ್ಷದಲ್ಲಿ ಅಂದರೆ 2025 ಮತ್ತು 26ನೇ ಸಾಲಿನಲ್ಲಿ 9ನೇ ತರಗತಿಯ ಒಂದು ತರಗತಿ ಶಿಕ್ಷಕಿಯಾಗಿ ಕಾರ್ಯವನ್ನು ನಿರ್ವಹಿಸಿದೆ. ನೈನ್ತ್ ಕ್ಲಾಸ್ ನಮ್ಮ ತರಗತಿಯಲ್ಲಿ ಒಟ್ಟು 33 ವಿದ್ಯಾರ್ಥಿಗಳಿದ್ದಾರೆ. ಅದರಲ್ಲಿ ಬಾಯ್ಸ್ 29, ಗರ್ಲ್ಸ್ 4 ವಿದ್ಯಾರ್ಥಿಗಳು. ಇಲ್ಲಿ ಹಾಸ್ಟೆಲ್ ಸ್ಟೂಡೆಂಟ್ಸ್ 17, ಡೇ ಸ್ಕಾಲರ್ಸ್ 16, ಅಂದ್ರೆ ಇನ್ಕ್ಲೂಡಿಂಗ್ ಗರ್ಲ್ಸ್ ನ ಸೇರಿಬಿಟ್ಟು 16 ವಿದ್ಯಾರ್ಥಿಗಳು ಇದ್ದಾರೆ. ಆಸ್ ಎ ತರಗತಿ ಶಿಕ್ಷಕಿಯಾಗಿ ಅಂದ್ರೆ ತರಗತಿ ಶಿಕ್ಷಕರಾಗಿ ಮಾಡಿರುವಂತಹ ಒಂದು ಡಾಕ್ಯುಮೆಂಟ್ಸ್ ಏನೇನು ನಾವು ಮೇಂಟೈನ್ ಮಾಡ್ತೀವಿ ಅಂದ್ರೆ ಅಟೆಂಡೆನ್ಸ್ ರಿಜಿಸ್ಟರ್, ಮಾರ್ಕ್ಸ್ ರಿಜಿಸ್ಟರ್, ಅನ್ಅಟೆಂಡೆಡ್ ರೆಕಾರ್ಡ್ಸ್, ಮತ್ತೆ ಪಿಟಿಎಂ ರಿಜಿಸ್ಟರ್, ಸ್ಟೂಡೆಂಟ್ ಪ್ರೊಫೈಲ್, ಸಬ್ಜೆಕ್ಟ್ ಟೀಚರ್ಸ್ ಡೀಟೇಲ್ಸ್, ಹೋಮ್ವರ್ಕ್ ಪಾಲಿಸಿ, ಯೂನಿಟ್ ಟೆಸ್ಟ್ ಪಾಲಿಸಿ ಮತ್ತು ಸ್ಟೂಡೆಂಟ್ಸ್ ಪರ್ಸನಲ್ ಫೈಲ್ಸ್ ಗಳನ್ನ ನಾವು ಮಾಡ್ತಾ ಇದ್ದೀವಿ. ಈಗ ಅನ್ಅಟೆಂಡೆಡ್ ಅಂದ್ರೆ ಆಲ್ರೆಡಿ ತುಂಬಾ ಜನ ಹೇಳಿದ್ದಾರೆ ಏನೇನು ಮೆನ್ಷನ್ ಮಾಡಿ ಸಾಧಕ ಮತ್ತು ಬಾಧಕಗಳನ್ನ ಮೆನ್ಷನ್ ಮಾಡುವಂತ ಒಂದು ಡಾಕ್ಯುಮೆಂಟ್ ಅಂತೇಳಿ. ಇನ್ನು ಸ್ಟೂಡೆಂಟ್ ಪ್ರೊಫೈಲ್ ಅಂದ್ರೆ ಸ್ಟೂಡೆಂಟ್ ಪ್ರೊಫೈಲ್ ಅಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ಓವರ್ ಆಲ್ ಮಕ್ಕಳ ಒಂದು ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಹೇಗಿದೆ ಅನ್ನೋದನ್ನ ಮಕ್ಕಳು ಫಿಲ್ ಮಾಡ್ತಾರೆ ಒಂದು ಡಾಕ್ಯುಮೆಂಟ್ ಅಲ್ಲಿ, ಅದನ್ನ ನಾವು ಮೇಂಟೈನ್ ಮಾಡ್ತಾ ಇದ್ದೀವಿ. ಇನ್ನು ಪಿಟಿಎಂ ರಿಜಿಸ್ಟರ್ ಅಲ್ಲಿ ನಾವು ಏನ್ ಮಾಡ್ತಾ ಇದ್ದೀವಿ, ಪ್ರತಿ ವಿದ್ಯಾರ್ಥಿಗಳ ಒಂದು PT1, PT2, PT3, PT4 ನಲ್ಲಿ ಆ ಒಂದು ಮಗುವಿನ ಒಂದು ಪಾಸಿಟಿವ್ ಬೆಳವಣಿಗೆ ಏನಿದೆ ಅನ್ನೋದನ್ನ ಪಾಯಿಂಟ್ಸ್ ಅನ್ನ ತರಗತಿ ಶಿಕ್ಷಕರು ಗಮನಿಸಿದಂಗೆ ಬರೆಯುವಂಥದ್ದು ಪಿಟಿಎಂ ರಿಜಿಸ್ಟರ್ ಆಗಿರುತ್ತೆ. ಇನ್ನು ಅಟೆಂಡೆನ್ಸ್ ರಿಜಿಸ್ಟರ್ ಮತ್ತೆ ಕಾಮನ್ ಆಗಿ ಮಾರ್ಕ್ಸ್ ರಿಜಿಸ್ಟರ್ ಕೂಡ ಮೇಂಟೈನ್ ಮಾಡ್ತಾ ಇದ್ದೀವಿ. ಇನ್ನು ಪ್ರೊಫೈಲ್ ಅಂತ ಅಂದಾಗ ಸ್ಟೂಡೆಂಟ್ ಪ್ರೊಫೈಲ್ ನ ಯಾವ ತರ ಮಾಡ್ತೀವಿ ಅಂದ್ರೆ ಈ ತರ ಇರುತ್ತೆ. ಇದು ಅಕಾಡೆಮಿಕ್ ಇಯರ್ ನ ಪೂರ್ತಿ ಎಂಟೈರ್ ಅಕಾಡೆಮಿಕ್ ಇಯರ್ ನ ಪ್ರೊಫೈಲ್ ನ ನಾವು ಮೇಂಟೈನ್ ಮಾಡ್ತಾ ಇದ್ದೀವಿ ನಮ್ಮ ತರಗತಿನಲ್ಲಿ. ಈ ಪ್ರೆಸೆಂಟ್ ಕೂಡ ಆ ಮಗು ಏನ್ ಮಾಡುತ್ತೆ, ಇದು ಪರ್ಸನಲ್ ಫೈಲ್ ಅಲ್ಲಿ ಆಡ್ ಮಾಡಿರ್ತೀವಿ. ಆ ಮಗುನೇ ಬರೆಯುತ್ತೆ PT1 ನಲ್ಲಿ ನಾನು ಎಷ್ಟು ಟಾರ್ಗೆಟ್ ಅನ್ನ ಪರ್ಸೆಂಟೇಜ್ ನ ಫಿಕ್ಸ್ ಮಾಡ್ಕೋತೀನಿ ಅಂತ ಹೇಳ್ಬಿಟ್ಟು. ಸೊ ಇದು ಮಾಡೋ ಉದ್ದೇಶ ಏನಂದ್ರೆ ಪ್ರತಿಯೊಂದು ಮಗುವಿಗೆ ತನ್ನ ಸೆಲ್ಫ್ ಕಾನ್ಫಿಡೆನ್ಸ್ ಬರುತ್ತೆ. ಜೊತೆಗೆ ನಾನು ಈ ಸಬ್ಜೆಕ್ಟ್ ಅಲ್ಲಿ ನನ್ನ ಒಂದು ಎಬಿಲಿಟಿ ಏನಂತೀನಿ ಸ್ವ ಮೌಲ್ಯಮಾಪನ ಅಂದ್ರೆ ಸ್ವ ಅವಲೋಕನ ಮಾಡುವಂತ ಉದ್ದೇಶದಿಂದ ನಾವು ಇದನ್ನ ಮಾಡ್ತಾ ಇದ್ದೀವಿ. ಇದ್ರ ಜೊತೆಗೆ ನಾವು ಅಕಾಡೆಮಿಕ್ ಸ್ಕಿಲ್ಸ್ ನ ವಾಂಟ್ ಟು ಡೆವಲಪ್ ಅಂದ್ರೆ ಮಗು ಯಾವ ಒಂದು ಅಕಾಡೆಮಿಕ್ ಸ್ಕಿಲ್ ಅನ್ನ ಡೆವಲಪ್ ಮಾಡ್ಕೋಬೇಕಂತ ಇಚ್ಛಿಸುತ್ತೆ, ಜೊತೆಗೆ ಲೈಫ್ ಸ್ಕಿಲ್ ಕೂಡ ಯಾವುದನ್ನ ನಾವು ಮೇಂಟೈನ್ ಮಾಡಬೇಕನ್ನೋದನ್ನ ಇಚ್ಛಿಸುತ್ತೆ ಅನ್ನೋದನ್ನ ಕೂಡ ನಾವು ಮೇಂಟೈನ್ ಮಾಡ್ತಾ ಇದ್ದೀವಿ. ಪ್ರತಿ 3 ತಿಂಗಳಿಗೊಮ್ಮೆ ಏನ್ ಮಾಡ್ತೀವಿ, ಈ ಮಗುನ ಒಂದು ಅಸೆಸ್ಮೆಂಟ್ ಅಂದ್ರೆ PT1, PT2, PT3, PT4 ನಲ್ಲಿ ನಾವು ಏನ್ ಮಾಡ್ತೀವಿ, ಈ ಒಂದು ಪ್ರೊಫೈಲ್ ನ ಮಗುವಿಗೆ ಕೊಟ್ಟು ಬರೆಸ್ತಾ ಇದ್ದೀವಿ. ಇದು ಓವರ್ ಆಲ್ ಬಂದ್ಬಿಟ್ಟು ನಾವು ಕ್ಲಾಸ್ ಟೀಚರ್ಸ್ ಅಬ್ಸರ್ವ್ ಮಾಡಿ ಮಗು ಏನು ಇದರಿಂದ ಏನು ಇಂಪ್ಯಾಕ್ಟ್ ಆಗಿದೆ, ಮಗು ಏನು ಬೆಳವಣಿಗೆ ಆಗಿದೆ ಅಂದ್ರೆ ಅದು ಒಂದು ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ ಅನ್ನೋದನ್ನ ಕ್ಲಾಸ್ ಟೀಚರ್ಸ್ ಇದನ್ನ ಓವರ್ ಆಲ್ ರಿಸಲ್ಟ್ ಕೊಡುವುದು. ಇನ್ನು ಜೀರೋ ಪೀರಿಯಡ್ ಯೂಸೇಜ್ ಅಂದ್ರೆ ಜೀರೋ ಪೀರಿಯಡ್ ಅಂದ್ರೆ ಮೋಟಿವೇಶನ್ ಪೀರಿಯಡ್ ಅಂತ ಹೇಳ್ತೀವಿ ನಾವು. ಈ ಮೋಟಿವೇಶನ್ ಪೀರಿಯಡ್ ಅಲ್ಲಿ ನಾವೇನ್ ಮಾಡ್ತಾ ಇದ್ದೀವಿ ತರಗತಿನಲ್ಲಿ, ನನ್ನ ತರಗತಿನಲ್ಲಿ ಸರಸ್ವತಿ ಶ್ಲೋಕವನ್ನ ಹೇಳಿಸ್ತಾ ಇದ್ವಿ, ಮತ್ತೆ ಭೂಮಿ ತಾಯಿ ನಮಸ್ಕಾರವನ್ನ ಮಾಡ್ತಾ ಇದ್ವಿ, ಮತ್ತು ವೇದ ಸೂಕ್ತ ಮತ್ತೆ ಶ್ರದ್ಧಾ ಸೂಕ್ತ ಮತ್ತು ಕಾರ್ತವಾದಿ ಪುಸ್ತಕ, ಜೊತೆಗೆ ಪಂಚ ಪರಿವರ್ತನೆ. ಇದು ಒಂದು RP60 ಆಗಿದ್ರಿಂದ ಪಂಚ ಪರಿವರ್ತನೆ ಒಂದು ವಿಶೇಷವಾದಂತಹ ಒಂದು ಕಾರ್ಯಕ್ರಮ ಆಗಿ ತಗೋಬೇಕು. ನಿಮ್ಮ ಜೀರೋ ಪೀರಿಯಡ್ ಅಲ್ಲಿ ನೀವು ಇದನ್ನ ಮಕ್ಕಳಿಗೆ ತಿಳಿಸಬೇಕೆಂಬಂತ ಒಂದು ಉದ್ದೇಶನ ಆಯೋಜನೆ ಮಾಡಿದ್ರಿಂದ ನಾವು ಇದನ್ನ ತಿಳಿಸ್ಕೊಟ್ಟಿದ್ದೀವಿ. ಸೊ ಇದಿಷ್ಟು ಒಂದೇ ಜೀರೋ ಪೀರಿಯಡ್ ಮಾಡಕ್ಕಾಗುತ್ತಾ? ಇಟ್ಸ್ ನಾಟ್ ಪಾಸಿಬಲ್. ಸೊ ಅದಕ್ಕೋಸ್ಕರ ನಾವೇನ್ ಮಾಡಿದ್ವಿ, ಅದನ್ನ ಒಂದು ರೀತಿಯಾಗಿ ಡೈಲಿ ಬೇಸ್ ಮೇಲೆ ಅದೇನಂದ್ರೆ ಡೈಲಿ ಬೇಸ್ ಮೇಲೆ ಮತ್ತೆ ವೀಕ್ಲಿ ಬೇಸ್ ಮತ್ತೆ ಮಂತ್ಲಿ ಬೇಸ್ ಅಂತ ಹೇಳ್ಬಿಟ್ಟು ನಾವು ಡಿವೈಡ್ ಮಾಡ್ಕೊಂಡ್ವಿ. ಸೊ ಯಾವ ತರ ಅಂದ್ರೆ ಡೈಲಿ ಏನ್ ಮಾಡ್ತಾ ಇದ್ವಿ ಅಂದ್ರೆ ಸರಸ್ವತಿ ಶ್ಲೋಕವನ್ನ ಹೇಳಿಸ್ತಾ ಇದ್ವಿ, ಭೂಮಿ ತಾಯಿ ನಮಸ್ಕಾರ ಮತ್ತು ವೇದ ಸೂಕ್ತ ಮತ್ತು ಶ್ರದ್ಧಾ ಸೂಕ್ತವನ್ನ ಕಂಪಲ್ಸರಿ ಹೇಳಿಸ್ತಾ ಇದ್ದೆ ನನ್ನ ತರಗತಿನಲ್ಲಿ. ಯಾಕಂದ್ರೆ ನಾವು ಹೇಳ್ತೀವಿ ವೇದ ಸೂಕ್ತಂ ಶ್ರದ್ಧಾ ಸೂಕ್ತಂನ ನನ್ನ ಮಕ್ಕಳ ಜೊತೆ ನಾನು ಕೂಡ ಹೇಳ್ತಾ ಇದ್ದೆ. ಸರಸ್ವತಿ ಶ್ಲೋಕ ಮತ್ತೆ ಇನ್ನೊಂದು ಭೂಮಿ ತಾಯಿ ನಮಸ್ಕಾರ ಇದು ಎಷ್ಟು ಎಫೆಕ್ಟಿವ್ ಅಂದ್ರೆ ನಿಜವಾಗ್ಲೂ ಕೂಡ ಗುರುಜಿ ಕೂಡ ಎಷ್ಟೋ ಸರಿ ಮೀಟಿಂಗ್ ಅಲ್ಲಿ ನಮ್ಗೆ ಹೇಳಿದ್ದಾರೆ. ಸೊ ಅದನ್ನ ನಾನು ಕೂಡ ನನ್ನ ಲೈಫ್ ಅಲ್ಲಿ ನಾನು ಅಳವಡಿಸ್ಕೊಂಡಾಗ ನನ್ನ ಲೈಫ್ ಅಲ್ಲಿ ಕೂಡ ತುಂಬಾ ಇಂಪ್ಯಾಕ್ಟ್ ಆಗಿದೆ ಅಂತ ಹೇಳ್ಬೋದು. ಸ್ಟೂಡೆಂಟ್ ಲೈಫ್ ಅಲ್ಲಿ ಕೂಡ ತುಂಬಾ ಇಂಪ್ಯಾಕ್ಟ್ ಆಗಿದೆ. ಇನ್ನು ಪಂಚ ಪರಿವರ್ತನೆ ಕುರಿತಾಗಿ 5 ಅಂಶಗಳ ಕುರಿತಾಗಿ ನಮ್ಮ ತರಗತಿನಲ್ಲಿ ಒಂದೊಂದು ಅಂಶಗಳ ಕುರಿತಾಗಿ ಒಂದೊಂದಿನ ಮಕ್ಕಳಿಗೆ ನಾವು ತಿಳಿಸ್ಕೊಟ್ಟಿದ್ದೀವಿ ಯಾಕೆ ತರಗತಿ ಶಿಕ್ಷಕರಿಗೆ. ಇನ್ನು ಭಾರತವಾದಿ ಪುಸ್ತಕದಲ್ಲಿ ಒಟ್ಟು 20 ಬುಕ್ಗಳನ್ನ ಮಕ್ಕಳಿಗೆ ನಾವು ಕೊಡಲಾಗುತ್ತೆ. ಅದರಲ್ಲಿ 3 ಲ್ಯಾಂಗ್ವೇಜ್ ಗಳನ್ನ ಆಡ್ ಮಾಡಿರುವಂತ ಭಾರತವಾದಿ ಪುಸ್ತಕ ಇದಾವೆ. ಅಲ್ಲಿ ಕನ್ನಡ ಇದೆ, ಇಂಗ್ಲಿಷ್ ಇದೆ ಮತ್ತೆ ಹಿಂದಿ ಕೂಡ ಇದೆ. ಕನ್ನಡದಲ್ಲಿ 5 ಪುಸ್ತಕಗಳಿದ್ದಾವೆ. ತರಗತಿ ಶಿಕ್ಷಕರಾಗಿ ನೀವು ಯಾವ ಪುಸ್ತಕಗಳನ್ನ ಓದಿದ್ದೀರಿ ಅಂತ ಪ್ರತಿ ಸಲ ಚರ್ಚೆ ಬರ್ತಿತ್ತು. ಭಾರತವಾದಿ ಪುಸ್ತಕ
ಬಂದಾಗ. ಸೊ ಈ ಸರಿ ನಾನು ಬಂದಿರುವಂತ ಇಮ್ಮಡಿ ಪುಲಿಕೇಶಿ ಮತ್ತೆ ಡಿ.ವಿ.ಜಿ. ಗುಂಡಪ್ಪನವರ ಬಗ್ಗೆ ಇರುವಂತದ್ದು ಒಂದೆರಡು 5 ಪುಸ್ತಕಗಳಲ್ಲಿ ಒಂದು 3 ಪುಸ್ತಕಗಳನ್ನ ನಾನು ಓದಿದ್ದೀನಿ ಅಂತ ಹೇಳಿ ಖುಷಿ ಆಗುತ್ತೆ. ಅಲ್ಲ 20 ಅಂದ್ರೆ ಇಂಗ್ಲಿಷ್ ಹಿಂದಿ ನನಗೆ ಅಷ್ಟು ಸರಿ ಅಂದ್ರೆ ಪ್ರತಿ ಸರಿ ಬರ್ತಿತ್ತು. ಸೊ ಈ ಸರಿ ನಾನು ಅದನ್ನ ಅಳವಡಿಸ್ಕೊಂಡಿದ್ದೀನಿ. ಮಕ್ಕಳ ಜೊತೆ ನಾನು ಕೂಡ ಜೀರೋ ಬೆಳೆಗೆ ಅಳವಡಿಸ್ಕೊಂಡಿದ್ದೀನಿ. ಇನ್ನು ಪಂಚ ಪರಿವರ್ತನೆಗೆ ಅಂಗವಾಗಿ ಒಂದು ಕಾರ್ಯಕ್ರಮನ ಮಾಡಿದ್ವಿ ನಾವು, ಅಂದ್ರೆ ಸಹಭೋಜನವನ್ನ ಮಾಡಿದ್ವಿ. ಇಲ್ಲಿ ಸಾಮರಸ್ಯವನ್ನ ಎನ್ನುವಂತ ಒಂದು ಪಂಚ ಪರಿವರ್ತನೆಗೆ ಒಂದು ಅಂಶವಾಗಿದ್ದರಿಂದ ಇಲ್ಲಿ ಎಲ್ಲಾ ಮಕ್ಕಳು ನಮ್ಮ ವಿದ್ಯಾರ್ಥಿಗಳು ಅಂದ್ರೆ ಡೇ ಸ್ಕಾಲರ್ಸ್ ಮಕ್ಕಳು ಏನ್ ಮಾಡಿದ್ರು, ಅವರು ಮನೆಯಿಂದಲೇ ಊಟವನ್ನ ಮಾಡ್ಕೊಂಡು ಬಂದ್ಬಿಟ್ಟು ಎಲ್ಲ ಒಂದು ಆಶ್ರಮ ವಿದ್ಯಾರ್ಥಿಗಳಿಗೆ ಮತ್ತು ಅಲ್ಲಿರುವಂತ ಎಲ್ಲ ಪಾಲಕರಿಗೂ ಮತ್ತು ಟೀಚರ್ಸ್ಗೂ ಕೂಡ ಸಹಭೋಜನ ಕಾರ್ಯಕ್ರಮವನ್ನ ಏರ್ಪಡಿಸಿದ್ರು. ಇದು ಒಂದು ಪಂಚ ಪರಿವರ್ತನೆಯಲ್ಲಿ ಒಂದು ಸಾಮರಸ್ಯ ಸಹಭೋಜನವನ್ನ ನಾವು ಆಯೋಜನೆ ಮಾಡ್ತೀವಿ. ಇನ್ನು ಗೃಹ ಸಂಪರ್ಕ ಅಂತ ಬಂದಾಗ ಇದು ತುಂಬಾನೇ ಮುಖ್ಯ ನಮ್ಗೆ. ಯಾಕಂದ್ರೆ ಮಕ್ಕಳಿಗೆ ನಾವಿಲ್ಲಿ ತರಗತಿನಲ್ಲಿ ಹೇಳ್ತಾ ಇರ್ತೀವಿ ಯಾವ ತರ ಇದ್ದಾರೆ ಅಂತ ಹೇಳ್ಬಿಟ್ಟು, ಆದ್ರೆ ನಾವೇ ಮನೆಗೆ ಭೇಟಿ ಕೊಟ್ಟಾಗ ಆ ಮಕ್ಕಳು ಅಲ್ಲಿ ಹೇಗಿದ್ದಾರೆ ಅಂತ ನಮಗೆ ರಿಯಾಲಿಟಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ನಾವು ಈ ಸರಿ ಗೃಹ ಸಂಪರ್ಕವನ್ನ 2 ಬಾರಿ ಆಯೋಜನೆ ಮಾಡಿದ್ವಿ. ಒಂದ್ಸರಿ ರಕ್ಷಾ ಬಂಧನದ ಪ್ರಯುಕ್ತ ಸಂದರ್ಭದಲ್ಲಿ ರಕ್ಷಾ ಸಂದೇಶವನ್ನ ನೀಡೋದ್ರ ಜೊತೆಗೆ ಇನ್ನೊಂದು RP60ಯ ಸಂದೇಶ ಅಂದ್ರೆ ನಮ್ಮ ಒಂದು ರಾಷ್ಟ್ರಧನ ಪರಿಷತ್ತಿಗೆ 60 ವರ್ಷಗಳು ತುಂಬಿದೆ ಅನ್ನೋ ಒಂದು ಸಂಭ್ರಮವನ್ನ ವ್ಯಕ್ತಪಡಿಸೋದು ಜೊತೆಗೆ ಪಂಚ ಪರಿವರ್ತನೆಯ ಅಂಶಗಳನ್ನ ನಾವು ಹಮ್ಮಿಕೊಂಡಿರುವಂತ ವಿಷಯಕ್ಕೆ ತಿಳಿಸಬೇಕನ್ನೋ ಉದ್ದೇಶದಿಂದ ನಾವು 2 ಬಾರಿ ಗೃಹ ಸಂಪರ್ಕಗಳನ್ನ ಮಾಡಿದೀವಿ. ಇಲ್ಲಿ ನಮ್ಮ ತರಗತಿಯಲ್ಲಿ 33 ವಿದ್ಯಾರ್ಥಿಗಳಲ್ಲಿ ಡೇ ಸ್ಕಾಲರ್ಸ್ 16 ವಿದ್ಯಾರ್ಥಿಗಳಿರೋದ್ರಿಂದ 16 ವಿದ್ಯಾರ್ಥಿಗಳ ಮನೆಗಳಿಗೂ ಕೂಡ ನಾವು ಭೇಟಿಯನ್ನ ಕೊಟ್ಟಿದ್ದೀವಿ. ಇನ್ನು 17 ವಿದ್ಯಾರ್ಥಿಗಳು ಹಾಸ್ಟೆಲ್ ಸ್ಟೂಡೆಂಟ್ಸ್ ಆಗಿದ್ದರಿಂದ ಹಾಸ್ಟೆಲ್ ಕಡೆಯಿಂದ ಕೂಡ ಗೃಹ ಸಂಪರ್ಕವನ್ನು ಆಯೋಜನೆ ಮಾಡ್ತೀವಿ. ಇದು ಸ್ಪೋಕನ್ ಇಂಗ್ಲಿಷ್ ತುಂಬಾನೇ ಎಫೆಕ್ಟಿವ್ ಅಂತ ಹೇಳ್ಬೋದು. ನನಗೂ ಕೂಡ ಇಂಪ್ಯಾಕ್ಟ್ ಆಗಿದೆ, ನಮ್ಮ ತರಗತಿಯಲ್ಲಿ ಮಕ್ಕಳಿಗೆ ಕೂಡ ಇಂಪ್ಯಾಕ್ಟ್ ಆಗಿದೆ. ನಮ್ಮ ಹೈಸ್ಕೂಲ್ ಅಲ್ಲಿ ಹೇಗಂದ್ರೆ ಮಕ್ಕಳು ಮಾತಾಡ್ತಾರೆ, ಇಂಗ್ಲಿಷ್ ಅಲ್ಲಿ ಬರುತ್ತೆ, ಅವರಿಗೆ ವರ್ಡ್ಸ್ಗಳು ಗೊತ್ತಿರುತ್ತೆ, ಮಾತಾಡೋದು ಗೊತ್ತಿರುತ್ತೆ. ಆದ್ರೆ ಎಲ್ಲರಲ್ಲಿ ನಾನು ಮಾತಾಡಿದ್ದೀನಿ ಅಂತ ಹೇಳುವಾಗ ಸ್ವಲ್ಪ ಮುಜುಗರ ಪಡ್ತಾರೆ. ಅಂದ್ರೆ ತಮ್ಮನ್ನು ತಾವು ಎಕ್ಸ್ಪೋಸ್ ಮಾಡ್ಕೊಳ್ಳೋಕೆ ಸ್ವಲ್ಪ ಯೋಚನೆ ಮಾಡ್ತಿರ್ತಾರೆ. ಆ ಒಂದು ಸ್ಟೇಜ್ ಅಲ್ಲಿ ಇರುವಂತ ಮಕ್ಕಳು ನಾನು ಗಮನಿಸಿದಾಗೆ ಏನ್ ಮಾಡ್ತಾರೆ ಅಂದ್ರೆ ಇಂಗ್ಲಿಷ್ ಡಿಪಾರ್ಟ್ಮೆಂಟ್ ಸ್ವಲ್ಪ ಕಂಗ್ರಾಚುಲೇಷನ್ ಹೇಳ್ಬೇಕು. ಯಾಕಂದ್ರೆ ಅವ್ರು ಎವ್ರಿ ವೀಕ್ ಪ್ರತಿ ವಾರ ಕೂಡ ನಾವು ಸ್ಪೋಕನ್ ಇಂಗ್ಲಿಷ್ಗೋಸ್ಕರನೇ ಬೆಸ್ಟ್ ಸ್ಪೀಕರ್ ಅವಾರ್ಡ್ ಅಂತ ಕೊಡ್ತಾ ಇದ್ರು ಮಕ್ಕಳಿಗೆ. ಇದು ಎಷ್ಟೋ ಸರಿ ಅನಿಸ್ತಿತ್ತು, ನಮ್ಮ ಮಕ್ಕಳು ಕೂಡ ತಗೊಂಡಿಲ್ಲ. ಆದ್ರೆ ಕ್ಲಾಸ್ಗಳಲ್ಲಿ ನಾವು ಸ್ವಲ್ಪ ಮೋಟಿವೇಟ್ ಮಾಡಿದ್ದೀನಿ ಆಸ್ ಎ ಕ್ಲಾಸ್ ಟೀಚರ್ ಆಗಿ. ಜೊತೆ ನಾನು ಕೂಡ ಮಕ್ಕಳ ಜೊತೆ ಇಂಗ್ಲಿಷ್ ಕಲಿತಾ ಇದ್ದೀನಿ, ಕಲ್ತಿದ್ದೀನಿ ಕೂಡ. ಇನ್ನು ಈ ಹೇಳ್ಬೇಕಂದ್ರೆ ಪ್ರತಿಯೊಂದು ಇಂಗ್ಲಿಷ್ ಟೀಚರ್ ನಮ್ಮ ತರಗತಿಗಳು ಬರುವಂತ ಇಂಗ್ಲಿಷ್ ಟೀಚರ್ ಕೂಡ ತುಂಬಾ ಮೋಟಿವೇಟ್ ಮಾಡ್ತಾ ಇದ್ರು ಮಕ್ಕಳಿಗೆ. ತುಂಬಾ ಚೆನ್ನಾಗಿ ಮಕ್ಕಳು ಮೊನ್ನೆ ರೀಸೆಂಟ್ ಆಗಿ ಒಂದು ಹುಡುಗ ವಿನಾಯಕ್ ಅಂತ ಇದ್ದಾರೆ. ಅವ್ನು ಯಾವಾಗಲೂ ಇಂಗ್ಲಿಷ್ ಮಾತಾಡ್ತಿರ್ಲಿಲ್ಲ. ಸೊ ನನ್ನ ಕನ್ನಡ ತರಗತಿನಲ್ಲೇ ನಾನು ಇಂಗ್ಲಿಷ್ ಮಾತಾಡ್ಬೇಕಂತ ಕಾರಿಡಾರ್ ಹೇಳ್ತಾ ಇದೆ. ತಿಳಿ ಪಾಠ ಮಾಡುವಾಗ ಕನ್ನಡ ಮಾತೃಭಾಷೆ ಕಂಡು ನಮ್ಮ ಭಾಷೆ ಬರಿಬಾರ್ದು ಅಂತ ನೀವೇ ಹೇಳ್ತೀರಿ. ಪಕ್ಕದ ಮನೆ ಆಂಟಿ ಇಂಗ್ಲಿಷ್ ಇದ್ದಂಗೆ ಯಾವಾಗಾದ್ರೂ ಅಪ್ಪಕ್ಕೆ ಬೇಕು ನಮ್ಗೆ ಕಲಿಬೇಕಂತ ಹೇಳ್ತೀರಿ, ನೀವ್ಯಾಕೆ ಕಾರಿಡಾರಲ್ಲೆಲ್ಲ ಇಂಗ್ಲಿಷ್ ಮಾತಾಡ್ತೀರಿ ಅಂತ ಒಂದು ಹುಡುಗ ಪ್ರಶ್ನೆ ಮಾಡಿದ. ನಾನು ಅವಾಗ ಹೇಳ್ದೆ, ಇಲ್ಲಪ್ಪ ನಮ್ಗೆ ವ್ಯಾವಹಾರಿಕವಾಗಿ ಬೇಕು, ನಮ್ಮ ಮುಂದಿನ ಫ್ಯೂಚರ್ ಚೆನ್ನಾಗಿರ್ಬೇಕಂದ್ರೆ ನಾವು ಕಲಿಬೇಕು, ಆದ್ರೆ ಮಾತೃಭಾಷೆ ಮರಿಬಾರ್ದಂದ್ರೆ ಅವನು ಕೂಡ ತರಗತಿನಲ್ಲಿ ಮೊನ್ನೆ ಅಂತ ಕೇಳಿದೆ ತಿದಿ ಟೇಕ್ ತಿದಿ ಅಂತ ಅಂದ. ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಆ ಮಕ್ಕಳು ಕೂಡ ಮೋಟಿವೇಶನ್ ಆಗಿ ಅವರು ಕೂಡ ತಗೋತಿದ್ದಾರೆ ಅನ್ನೋದು ಇದೊಂದು ಇಂಪ್ಯಾಕ್ಟ್ ಅಂತ ಹೇಳ್ಬೋದು. ಸೊ ಇಂಗ್ಲಿಷ್ ಡಿಪಾರ್ಟ್ಮೆಂಟ್ಗೆ ನನ್ನ ಕಡೆಯಿಂದ ಕಂಗ್ರಾಚುಲೇಷನ್. ಇನ್ನು ರೆಮಿಡಿಯಲ್ ಕ್ಲಾಸ್ ಇದು ತುಂಬಾನೇ ಇಂಪಾರ್ಟೆಂಟ್ ನಮಗೆ. ಯಾಕಂದ್ರೆ ಈ ಒಂದು ಹೈಸ್ಕೂಲಿಗೆ ಹೋದಂತ ಸಂದರ್ಭದಲ್ಲಿ ಮಕ್ಕಳು ಸ್ವಲ್ಪ ಲರ್ನಿಂಗ್ ಗ್ಯಾಪ್ಸ್ ಆಗ್ತಿರುತ್ತೆ ಅವಾಗ. ಸೊ ಈ ಲರ್ನಿಂಗ್ ಗ್ಯಾಪ್ಸ್ ನ ಫುಲ್ಫಿಲ್ ಮಾಡ್ಲಿಕ್ಕೋಸ್ಕರ ನಾವು ನಮ್ಮ ಸ್ಟೇಜ್ ಅಲ್ಲಿ ನಮ್ಮ ತರಗತಿಯಲ್ಲಿ ನಾವು ಈವ್ನಿಂಗ್ ಮತ್ತೆ ಮಾರ್ನಿಂಗ್ ಕ್ಲಾಸ್ ಗಳನ್ನ ತಗೋತಾ ಇದ್ವಿ. ಅಂದ್ರೆ ಆಯಾ ಸಬ್ಜೆಕ್ಟ್ ಟೀಚರ್ಸ್ ನಮ್ಮ ಕೋಆರ್ಡಿನೇಟರ್ ಅಲರ್ಟ್ ಮಾಡಿದ್ರು, ಇಂತಿಂತ ತಿಂಗಳಲ್ಲಿ ಇಂತಿಂತ ತರಗತಿ ಇಂತಿಂತ ಸಬ್ಜೆಕ್ಟ್ ತಗೋಬೇಕಂತ. ಆಸ್ ಪರ್ ದ ಟೈಮ್ ಟೇಬಲ್ ಪ್ರಕಾರ ನಾವು ಕೂಡ ಈವ್ನಿಂಗ್ ಮತ್ತು ಮಾರ್ನಿಂಗ್ ಕ್ಲಾಸ್ ಗಳನ್ನ ತಗೊಂಡಿದ್ವಿ. ಇನ್ನು ಸಂಡೇ ಸ್ಟಡಿ ಅವರ್ ನಾವು ಒಂದ್ಸಲ ಅಂತಿದ್ವಿ, ನಾನು ಸಂಡೇ ಸ್ಟಡಿ ಅವರ್ ಬರೋದು ಯೋಚನೆ ಮಾಡ್ತಿದ್ವಿ.
ಸೈನ್ಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ. ಸೊ ತುಂಬಾನೇ ಚೆನ್ನಾಗಿ ಆಕ್ಟಿವಿಟೀಸ್ ಕಂಡಕ್ಟ್ ಮಾಡಿದ್ರು. ನಾವು ಕನ್ನಡದಲ್ಲೂ ಮಾಡಿದ್ವಿ, ಹಿಂದಿ, ಸಂಸ್ಕೃತ ಜೊತೆಗೆ ಸೋಷಿಯಲ್ ಸೈನ್ಸ್ ಪ್ರತಿಯೊಬ್ಬರು ಕೂಡ ಈ STP ಆಕ್ಟಿವಿಟೀಸ್ ನ ಕಂಡಕ್ಟ್ ಮಾಡಿದ್ದಾರೆ. ಸೈನ್ಸ್ ಅಂತ ಬಂದಾಗ ಇದು ಶೂನ್ಯ ಆಡಿಟ್ ಅಂತ ಹೇಳಿ ಮಾಡಿದ್ರು. ಜೊತೆಗೆ ಇನ್ನೊಂದು ಪ್ರಕೃತಿಯನ್ನ ಉಳಿಸಬೇಕಾದ್ರೆ ಆಧಾರದ ಆಕ್ಟಿವಿಟೀಸ್ ಗಳ ಕೂಡ ಮಾಡಿದ್ರು. ಸೊ ಇದು STP ಆಕ್ಟಿವಿಟೀಸ್ ಪರ್ಯಾವರಣ ಅನ್ನುವಂಥದ್ದು ಈ ರೀತಿ ಇನೋವೇಷನ್ ಅನ್ನ ಮಾಡಿಬಿಟ್ಟು ಇಲ್ಲಿಂದ ಮಕ್ಕಳಿಗೆ ಏನ್ ಮಾಡಿದ್ರು, ಅದಕ್ಕೆ ಒಂದು ಚಟುವಟಿಕೆಯನ್ನ ಮಾಡಿದ್ರು. ಜೊತೆಗೆ ನಮ್ಮ ಮಕ್ಕಳು ಕೂಡ STP ಆಕ್ಟಿವಿಟೀಸ್ ನಲ್ಲಿ ರಕ್ಷಾ ಬಂಧನ ಕೂಡ ಸಹಾಯವನ್ನ ಕೂಡ ಮಾಡಿದ್ರು. ಇವೆಲ್ಲ STP ಆಕ್ಟಿವಿಟೀಸ್ ಕಂಡಕ್ಟ್ ಮಾಡಿದ್ರು. ಕನ್ನಡ ಆಕ್ಟಿವಿಟೀಸ್ ಇದು ಶೂನ್ಯ ಆಡಿಟ್ ಮಾಡುವಂತಹ ಸಂದರ್ಭದಲ್ಲಿ ಮಾಡುವಂತಹ ವ್ಯಕ್ತಿತ್ವ ವಿಕಸನ. ಇದಕ್ಕೆ ಸಂಬಂಧಪಟ್ಟಾಗೆ ನಮ್ಮ ತರಗತಿಯಲ್ಲಿ ಮಹಾಭಾರತ ಎಕ್ಸಾಮ್ ಇರ್ಬೋದು, ವೀರ ನರೇಂದ್ರ ಇರ್ಬೋದು, IKS ಮತ್ತು ಕಥಾಭಾರತಿ. ಇನ್ನು IKS ಕಥಾಭಾರತಿ ಅಂದ್ರೆ ನಾನೇ ತಗೋತಾ ಇದ್ದೆ ನನ್ನ ತರಗತಿಗೆ. ಅಂದ್ರೆ IKS ಫಸ್ಟ್ ನನಗೆ 8th ಸ್ಟ್ಯಾಂಡರ್ಡ್ ಬಂದಾಗ ನಾನು ಅನ್ಕೊಂಡೆ ಬೇಡ ಗುರುಜಿ, ನಾನು 8th ಕ್ಲಾಸ್ IKS ಬಂದ್ಬಿಟ್ಟಿದೆ ಅಂತ ಅಂದೆ ಗುರುಜಿ ಹತ್ರ. ಅಂದ ತಕ್ಷಣ ಹೌದು ನಮ್ಮ ಇನ್ನು ಮಾಡಮ್ಮ ಒಂದು ಕ್ಲಾಸ್ ಅಂತಾರೆ. ಬೈ ಒನ್ ಗೆಟ್ ಮೋರ್ ಫ್ರೀ ಏನಂಗೆ IKS ಬೇಡ ಅಂತ ಆಕ್ಚುಲಿ ಅದೇನೋ ಗೊತ್ತಿಲ್ಲ, ದೇವರಾಶಿ ಒಟ್ಟು ಗೊತ್ತಿಲ್ಲ, ಬಟ್ ಒಳ್ಳೇದಾಗಿದೆ, ಅದೊಂದು ಇಂಪ್ಯಾಕ್ಟ್ ಇದೆ. ಸೊ ಆಮೇಲೆ 9th C ಕೂಡ IKS ಕ್ಲಾಸ್ ನಾನೇ ತಗೊಂಡೆ. ಸೊ ಅದರಿಂದ ನಾನು ತುಂಬಾ ಚೆನ್ನಾಗಿ ಕಲಿತೆ. ನಾನು ಆಕ್ಚುಲಿ ಮೊದಲಿಗೆ ಏನ್ ಮಾಡಿದೆ, ಸ್ವಲ್ಪ ಕನ್ನಡದಷ್ಟೇ ಕಥೆಗಳನ್ನ ಹೇಳ್ತಾ ಇದ್ದೆ. ಅದ್ರ ಜೊತೆಗೆ ಮಕ್ಕಳಿಗೆ ಮಾತೃಭಾರತಿ, ಅವರ್ ಮದರ್ ಲ್ಯಾಂಡ್, ಆಮೇಲೆ ನೀವು ಅಂದ್ರೆ ವಾಟ್ ಇಸ್ ಒನ್ ಆಫ್ ಫ್ಯಾಮಿಲಿ, ಇದಂತ ಎಷ್ಟೊಂದು ಟಾಪಿಕ್ಗಳಿದಾವೆ ಅದರಲ್ಲಿ IKS ನಲ್ಲಿ. ಎಷ್ಟು ನಾವು ಅನ್ಕೋತೀವಿ, ನಾವು ತಗೊಂಡು ಬಂದಾಗ ಏನ್ ಮಾಡ್ತೀವಿ ಅದನ್ನ ಅಪೋಸ್ ಮಾಡ್ತೀವಿ, ಅದರಿಂದ ಇಂಪ್ಯಾಕ್ಟ್ ಅದಕ್ಕೆ ಈ ತರ ಖುಷಿಯಿಂದ ನಾವು ಹೇಳ್ಕೊಳ್ತೀವಿ. ಅದು ಇಂಪ್ಯಾಕ್ಟ್ ಅಂತೆ. ನೆಕ್ಸ್ಟ್ ಇಯರ್ ನಿಮಗೆ ಕಂಟಿನ್ಯೂ. ನಾನು ಅದನ್ನು ಕೂಡ ಹೇಳ್ತೀನಿ. ನೆಕ್ಸ್ಟ್ ಇಯರ್ ಡೆಫಿನೆಟ್ಲಿ ಐ ವಿಲ್ ಟೇಕ್ ಒನ್ ಕ್ಲಾಸ್ IKS. ಈ ಕಥಾಭಾರತದಲ್ಲಿ ಕಥೆಗಳನ್ನ ಹೇಳುವಂಥದ್ದು 7 ಅಂಶಗಳ ಕುರಿತಾಗಿ ಕಥೆಗಳನ್ನ ನಾವು ಮಕ್ಕಳಿಗೆ ಹೇಳ್ತಾ ಇದ್ವಿ. ಪ್ರತಿಯೊಂದು ಅಂಶದ ಕುರಿತಾಗಿ 7 ಕಥೆಗಳನ್ನ ನಾವು ಮಂತ್ಲಿ 7 ಕಥೆಗಳನ್ನ ಹೇಳ್ತಾ ಇದ್ವಿ. ಸೋಷಿಯಲ್ ಸೈನ್ಸ್ ಸರಿ, ಇದು ವ್ಯಕ್ತಿತ್ವ ವಿಕಸನ ಅಂತಂದ್ರೆ ಇಲ್ಲಿ ಹಂಸಾಂಬ ಮತ್ತು ಶಾರದಾಂಬ ಹೊಸಪೇಟೆ ಇವರ ಸಹಯೋಗದಲ್ಲಿ ವೀರ ನರೇಂದ್ರ ಎಂಬಂತ ಸ್ವಾಮಿ ವಿವೇಕಾನಂದ ಕುರಿತಾಗಿರುವಂತ ಒಂದು ಪುಸ್ತಕನ ಕೊಟ್ಟಿದ್ರು. ಅದಕ್ಕೆ ಸಂಬಂಧಪಟ್ಟಂಗೆ ಮಕ್ಕಳು ಓದ್ಕೊಂಡು ಎಕ್ಸಾಮ್ ಅನ್ನ ಬರೆದ್ರು. ಅದರಲ್ಲಿ ನಮ್ಮ ತರಗತಿ ಸಮರ್ಥಗೊಂಡ ವಿದ್ಯಾರ್ಥಿಗಳು ತುಂಬಾ ಅಪ್ರಿಶಿಯೇಷನ್ ಕೊಡುವಂತ ವಿಷಯ ಅಂತ ಹೇಳ್ಬೋದು. ಯಾಕಂದ್ರೆ ಈ ಹುಡುಗ ಪ್ರತಿಯೊಂದು ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಅಲ್ಲಿ ತುಂಬಾ ಸ್ಟ್ರಾಂಗ್ ಇದ್ದಾರೆ. ಇಲ್ಲಿ ಕೂಡ ಆ ಒಂದು ಪ್ರೈಸ್ ಅನ್ನ ತಗೊಂಡಿದ್ದಾರೆ. ಇನ್ನು ರಾಮಾಯಣ ಮಹಾಭಾರತ ಎಕ್ಸಾಮ್ ಅಂದ್ರೆ ರಾಮಾಯಣ ಅಂದ್ರೆ 8th ಸ್ಟ್ಯಾಂಡರ್ಡ್ ಇತ್ತು, ಮಹಾಭಾರತ 9ನೇ ತರಗತಿಗಿತ್ತು. ಸೊ 9ನೇ ತರಗತಿ ಮಹಾಭಾರತ ಎಕ್ಸಾಮ್ ಅಲ್ಲಿ ಕೂಡ ನಾವು ಪ್ರಶಸ್ತಿನ ಪಡ್ಕೊಂಡಿದ್ದಾರೆ. ಇನ್ನು ಆನ್ಯುವಲ್ ಸ್ಪೋರ್ಟ್ಸ್ ಮೀಟ್ ಅಂದ್ರೆ ಇದು ತುಂಬಾ ಇಂಪಾರ್ಟೆಂಟ್ ಮಕ್ಕಳಿಗೆ. ಎಲ್ಲದಕ್ಕಿಂತಲೂ ಅಕಾಡೆಮಿಕ್ ಅನ್ನೋದಕ್ಕಿಂತಲೂ ಸ್ಪೋರ್ಟ್ಸ್ ಅಂದ ತಕ್ಷಣ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಸೊ ನಮ್ಮ ತರಗತಿಯಲ್ಲಿ ಅಂಡರ್ 17 ಇದರಲ್ಲಿ ವಿಭಾಗದಲ್ಲಿ ಇವಿಷ್ಟು ಕಂಡಕ್ಟ್ ಮಾಡಿದ್ರು. ಟೋಟಲ್ ಎಷ್ಟು ಒಂದು 13 ಇವೆಂಟ್ಗಳು ಅನಿಸುತ್ತೆ. ಅಂದ್ರೆ 13 ಇವೆಂಟ್ಗಳನ್ನ ಕಂಡಕ್ಟ್ ಮಾಡಿದ್ದಾರೆ. ಸೊ ಇದರಲ್ಲಿ ನಮ್ಮ ತರಗತಿಗೆ ಅಂದ್ರೆ ನಮ್ಮ 9th ತರಗತಿನಲ್ಲಿ 7 ಗೋಲ್ಡ್ ಮೆಡಲ್ಗಳನ್ನ ತಗೊಂಡಿದ್ದಾರೆ. ಇನ್ನು ಸಿಲ್ವರ್ ಮೆಡಲ್ 4, ಬ್ರಾಂಜ್ 1, ಟೋಟಲ್ 12 ಮೆಡಲ್ಗಳನ್ನ ತಗೊಂಡಿದ್ದಾರೆ. ತರಗತಿ ಶಿಕ್ಷಕರಾಗಿ ಇದು ಪ್ರೌಡ್ ಮೂಮೆಂಟ್ ಅಂತ ಹೇಳ್ಬೋದು. ಯಾಕಂದ್ರೆ ಹೈಯೆಸ್ಟ್ ಮೆಡಲ್ಸ್ ಬಂದಿರೋದು ನಮ್ಮ ತರಗತಿ ಬಂದಿದ್ದಾರೆ. ಇನ್ನೊಂದು ಖುಷಿ ವಿಚಾರ ಏನಂದ್ರೆ ನಮ್ಮ ತರಗತಿನಲ್ಲಿ ಈಗ ಕ್ಯಾಪ್ಟನ್ಸ್ ಮತ್ತೆ ವೈಸ್ ಕ್ಯಾಪ್ಟನ್ಸ್ ನ ಆಯ್ಕೆ ಮಾಡ್ತಾರೆ. ಸೊ ಕ್ಯಾಪ್ಟನ್ಸ್ ಅಂತಂದ್ರೆ 10th ಸ್ಟ್ಯಾಂಡರ್ಡ್ ಮಕ್ಕಳು ಹೋಗಿರ್ತಾರೆ. ವೈಸ್ ಕ್ಯಾಪ್ಟನ್ಸ್ ಗಳಂದ್ರೆ ನಮ್ಮ ತರಗತಿಯಲ್ಲಿ 5 ವಿದ್ಯಾರ್ಥಿಗಳು ಬೇರೆ ಬೇರೆ ವಿಭಾಗದಲ್ಲಿ ವೈಸ್ ಕ್ಯಾಪ್ಟನ್ಸ್ ಆಗಿ ಸೆಲೆಕ್ಟ್ ಆಗಿದ್ದಾರೆ. ಒಂದು ಗಗನ ಅಂತ ಹೇಳ್ಬಿಟ್ಟು ಗಗನ ಅಂತ, ಇನ್ನೊಂದು ಮೈತ್ರಿ ಆ ಕಡೆ ಇದ್ದಾರೆ, ಇನ್ನು ರಾಣಿಯಾ, ಇನ್ನು VK ಮಂಜು, RO ಸುಶಾಂತ್. ಈ 5 ಜನರು ಕೂಡ ಕ್ಯಾಪ್ಟನ್ಸ್ ಆಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಬರೀ ಇವರು ಸ್ಕೂಲ್ ಕ್ಯಾಪ್ಟನ್ಸ್ ಅಷ್ಟೇ ಅಲ್ಲ, ನಮ್ಮ ತರಗತಿನಲ್ಲಿ ಕೂಡ ನಾನು ಏನಾದರೂ ಒಂದು ಅಸೈನ್ ಮಾಡಿದ್ದೀನಿ, ಕ್ಲಾಸ್ ಡಿಸಿಪ್ಲಿನ್ ಇರ್ಬೋದು, ಏನೋ ಒಂದು ಕಾರಿಡಾರ್ ಅಲ್ಲಿ ಏನಾದರೂ ಮಕ್ಕಳು ನಿಂತ್ಕೊಂಡು ಏನಾದರೂ ಮಿಸ್ಬಿಹೇವ್ ಮಾಡ್ತಾ ಇರೋದು, ಅದಕ್ಕೂ ಕೂಡ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಇವರು 5 ಜನ ಅಂತ ಹೇಳ್ಬೋದು. ಆನ್ಯುವಲ್ ಸ್ಪೋರ್ಟ್ಸ್ ಇನ್ನು ಇನ್ವಿಟೇಷನ್ ಟೈಮ್ ರಾಷ್ಟ್ರೋತ್ಸವ ಅಂದ ತಕ್ಷಣ ಎಲ್ಲರ ಮನಸ್ಸಲ್ಲಿ ಕೂಡ ಒಂದು ರೀತಿಯಾದಂತಹ ಒಂದು ಸಂಭ್ರಮ ಅಂತ ಹೇಳ್ಬೋದು. ಯಾಕಂದ್ರೆ ಇದು ದೊಡ್ಡ ಇವೆಂಟ್, ಲಾಸ್ಟ್ ಇವೆಂಟ್, ಬಟ್ ತುಂಬಾ ಚೆನ್ನಾಗಿ ಆಗ್ಬೇಕಂತ ಅಷ್ಟೇ ಚೆನ್ನಾಗಿ ಕೂಡ ಆಯ್ತು. ನಮ್ಮ ತರಗತಿಯಲ್ಲಿ 33 ವಿದ್ಯಾರ್ಥಿಗಳಲ್ಲಿ 11 ವಿದ್ಯಾರ್ಥಿಗಳು ಘೋಷಣೆ ಭಾಗವಹಿಸಿದ್ರು. ಇನ್ನು ಗ್ರೂಪ್ಸ್ ಮತ್ತೆ ಪಿರಮಿಡ್ ಅಲ್ಲಿ
ಟಾರ್ಗೆಟ್ ಅಂಡ್ ಅಚೀವ್ಡ್ ಅಂದ್ರೆ PT1 ಇಂದ PT2 4 ವರೆಗೂ ಕೂಡ ಟಾರ್ಗೆಟ್ ಇಂಟಿಗ್ರೇಷನ್ ತುಂಬಾ ಇಂಪಾರ್ಟೆಂಟ್ ಇದೆ ನಮ್ಮ ಅಕಾಡೆಮಿಕ್ ಇಯರ್ ಇಲ್ಲಿ ಪ್ರತಿಯೊಂದು ಸಬ್ಜೆಕ್ಟ್ ಗಳು ಕೂಡ ಆಯಾ ಒಂದು ಸಬ್ಜೆಕ್ಟ್ ವಾರು ಟಾರ್ಗೆಟ್ ಗಳನ್ನ ಇಟ್ಕೊಂಡಿದ್ರು ನಮ್ಮ ತರಗತಿನಲ್ಲಿ ಆಯಾ ತರಗತಿ ಟಾರ್ಗೆಟ್ ಅನ್ನ ಅಚೀವ್ ಮಾಡಿದ್ದಾರೆ ಓವರ್ ಆಲ್ PT4 ಅಂತ ಬಂದಾಗ ಆಲ್ಮೋಸ್ಟ್ ಆಲ್ ಸಬ್ಜೆಕ್ಟ್ ಕೂಡ ಈ ಒಂದು PT1 ಇಂದ ಹಿಡಿದು ನೋಡ್ತಾ ಹೋದರೆ ಅಲ್ಲಿ ಮೋಸ್ಟ್ ಆಫ್ ಸಬ್ಜೆಕ್ಟ್ ಅಚೀವ್ಡ್ ಬಟ್ ಸಮ್ ಸಬ್ಜೆಕ್ಟ್ ಆರ್ ನಾಟ್ achieved but still they will want to give the more enhance for the students. Next academic year remedial classes ಇಂದ ತಗೊಂಡು ಅದನ್ನ ಅಟೆಂಡ್ ಮಾಡಕ್ಕೆ ಟ್ರೈ ಮಾಡ್ತಾರೆ. ಇದು ಗ್ರಾಫ್ ಅಂದ್ರೆ ಓವರ್ ಆಲ್ PT1 PT2 PT4 PT4 ಅಲ್ಲಿ ಯಾವ ಮಕ್ಕಳು ಯಾವ ಲೆವೆಲ್ ಅಲ್ಲಿ ಇದ್ದಾರೆ ಅಂತ ನಮಗೆ ಅಸೆಸ್ಮೆಂಟ್ ಬೇಗ ಗೊತ್ತಾಗ್ಬಿಡುತ್ತೆ. ಸೊ PT1 ಅಲ್ಲಿ ಇಂಗ್ಲಿಷ್ ಅಂತ ನೋಡಿದಾಗ ಈ ಲೆವೆಲ್ E ನಲ್ಲಿ 2 ಸ್ಟೂಡೆಂಟ್ಸ್ ಇದ್ರು. ಸೊ ಈ ಬರಗಳಿಗೆ 3 ವಿದ್ಯಾರ್ಥಿಗಳು. ಸೊ ಹಾಗಾದ್ರೆ 3 ವಿದ್ಯಾರ್ಥಿಗಳು ಕಡಿಮೆ ಆಗಬೇಕಿತ್ತಲ್ಲ ಯಾಕೆ ಹೆಚ್ಚಾಯಿತು ಇಲ್ಲಿ ಅನ್ನೋದು ಅದು ಕೂಡ ಸಬ್ಜೆಕ್ಟ್ ಟೀಚರ್ ದೇ ವಿಲ್ ಪ್ಲಾನ್ ಲಾಟ್ ಆಫ್ ಇನ್ಫಾರ್ಮೇಷನ್ ಅಬೌಟ್ ದಟ್ ದೇ ವಿಲ್ ಎಕ್ಸ್ಪ್ಲೇನ್. ಇಲ್ಲಿ ಕನ್ನಡ ಅಂತ ಬಂದಾಗ ಕನ್ನಡದಲ್ಲಿ ಕೂಡ ನಾವು ಕೂಡ ಈಗ ಸ್ವಲ್ಪ ಆಕ್ಟಿವಿಟೀಸ್ ಗಳ ಕೊಡ್ತಿದೀವಿ. ಸೊ ಆಕ್ಟಿವಿಟೀಸ್ ಗಳಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ತುಂಬಾ ಸ್ಟ್ರಗಲ್ ಮಾಡಿದೀನಿ ಬಟ್ ಕೆಲವೊಂದು ಮಕ್ಕಳಿಗೆ B1 B2 ನಲ್ಲಿ ಬರಬೇಕಿತ್ತು ಬಟ್ ಕಾರಣಾಂತರದಿಂದ ಕೆಲವೊಂದು ಅವರ ಒಂದು ಕಾನ್ಸಂಟ್ರೇಟ್ ಬ್ರೇಕ್ ಇಂದ ಕೆಲವೊಂದು ಆಗಿದೆ ಫೀಡ್ಬ್ಯಾಕ್ ಸಬ್ಜೆಕ್ಟ್ ಟೀಚರ್ಸ್ ಅಲ್ಲಿ ಏನಂತ ಡಾಟಾ ನನ್ನ ಹತ್ರ ಇದೆ. ಸೊ ನೆಕ್ಸ್ಟ್ ಆಗಿದೆ Hindi also improved a lot. Sanskrit, mathematics, science, social science, ಇನ್ಫಾರ್ಮೇಷನ್ ಟೆಕ್ನಾಲಜಿ ಮಕ್ಕಳಿಗೆ ತುಂಬಾ ಇಷ್ಟ ಇದೆ. ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಂತ ತಕ್ಷಣ ಲ್ಯಾಬ್ ಆಕ್ಟಿವಿಟೀಸ್ ಎಲ್ಲ ಕೊಡುವಂತದ್ದು ತುಂಬಾ ಇಂಟ್ರೆಸ್ಟ್ ಇಂದ ಮಾಡ್ತಾರೆ. ನೆಕ್ಸ್ಟ್ ಓವರ್ ಆಲ್ ಪರ್ಫಾರ್ಮೆನ್ಸ್ ಅಂದ್ರೆ ಅಕಾಡೆಮಿಕ್ ಇಯರ್ ಓವರ್ ಆಲ್ ಪರ್ಫಾರ್ಮೆನ್ಸ್ ಅಲ್ಲಿ A2 ನಲ್ಲಿ 1 ಹೋಗಿದೆ, B1 ನಲ್ಲಿ 6, B2 ನಲ್ಲಿ 11, C1 ನಲ್ಲಿ 7, C2 ನಲ್ಲಿ 2, D1 ನಲ್ಲಿ 1, E ನಲ್ಲಿ 5, ಟೋಟಲ್ 33 ಸ್ಟೂಡೆಂಟ್ಸ್ ಅಲ್ಲಿ. ಸೊ ನಾನು ಈಗ 5 ಜನನ ಇಲ್ಲಿ ಹಾಕಿದ್ದೀನಿ ಅಂದ್ರೆ ಈ ನಲ್ಲಿ ಇರುವಂತ ಮಕ್ಕಳು ಯಾಕಂದ್ರೆ ಜ್ಞಾಪಕ ಆಗಿರೋದಂದ್ರೆ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ನಲ್ಲಿ ನಾವು ಸ್ವಲ್ಪ ಮೋರ್ ಕಾನ್ಸಂಟ್ರೇಟ್ ಮಾಡಬೇಕಾಗಿತ್ತು ಈ ವಿದ್ಯಾರ್ಥಿಗಳು ಯಾಕಂದ್ರೆ ನೆಕ್ಸ್ಟ್ ಅಪ್ಕಮಿಂಗ್ 10th ಆಗಿರೋದ್ರಿಂದ. ಸೊ ವಿ ಹ್ಯಾವ್ ಟು ಮೋರ್ ಕಾನ್ಸಂಟ್ರೇಟ್ ದೋಸ್ ಸ್ಟೂಡೆಂಟ್ಸ್. ಧನ್ಯವಾದ.